ಬರೀ ಒಂದು ಸುಳ್ಳು ಅವ್ರ ಜೀವನೇ ಕೊಲ್ಲೋ ಥರ ಆಯಿತು. ದೀಪಕ್ ಅಂತ JP ನಗರಲ್ಲಿ ಹತ್ತತ್ರ 100 ಎಕರೆ ಜಾಗ ಇದೆ. ಚೀಪಾಗಿ ಮಾರ್ತಾ ಇದ್ದಾರೆ, 110 ಕೋಟಿಗೆ ಮಾರ್ತಾ ಇದ್ದಾರೆ. 10 ಕೋಟಿ ಕೊಟ್ಟರೆ ನಮ್ಮ ಅತ್ತೆ ನಾಗರತ್ನಮ್ಮ ಅಂತ ಅವರು ಮತ್ತೆ ಕುಮಾರಿ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ. ವಿಶ್ವನಾಥ್ ಅಂತಿದ್ದಾರೆ, ಅವ್ರಿಗೆ 360 ಕೋಟಿಗೆ ಮಾರ್ತೀನಿ. ದುಡ್ಡೇನು ನನಗೆ ಲಾಭ ಬರುತ್ತಲ್ಲ ಅದ್ರಲ್ಲಿ ನಿಮಗೂ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಅಂದ್ರು. ಜೊತೆಗೆ ನಮ್ಮ ಅತ್ತೆಗೆ ಓದಕ್ಕೆ ಬರೋಕ್ಕೆ ಏನು ಬರಲ್ಲ ಸರ್. ಸಿಗ್ನೇಚರ್ ಹಾಕ್ಸ್ಕೊಳ್ಳೋದು, ನಾನು ಆಲ್ರೆಡಿ ನಿಮ್ಗೆ ಅಮೌಂಟ್ ಕೊಟ್ಟಾಗಿದೆ ಅಂತ ಬರ್ಕೊಂಡ್ಬಿಡೋದು. ಲಾಸ್ಟ್ಗೆ ಫ್ರಾಡ್ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಸರ್. ಕರ್ನಾಟಕದಲ್ಲಿ ಈ ಸುಮಾರು 2012ರಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅದಕ್ಕೂ ನಾನು ಪ್ರೂಫ್ಗಳಾಗ್ತೀನಿ ಸರ್. ನಮ್ಮ ಅತ್ತೆ ಅವ್ರ ಹತ್ರ 1 kg ಗೋಲ್ಡ್ ಇತ್ತು ಸರ್, ಅದೆಲ್ಲ ಇಟ್ಟು ಮಾಡಿದ್ರು. ಕುಮಾರಿ ಆಂಟಿ ಅವ್ರ ಫ್ರೆಂಡ್ಸು ಅವ್ರ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರನೇ ಕುಮಾರಿ ಆಂಟಿನೂ ಹೋಗ್ಬಿಟ್ಟು ಇಡ್ಸಿರೋದು. ಇನ್ನು ನನ್ನ ಕ್ಯಾಶೇ ಕೊಡು, ಅದೆಲ್ಲ ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಇದೆ ಸರ್ ನನ್ನ ಹತ್ರ. ಕುಮಾರಿ ಶ್ರೀಧರ್ ದೀಪಕ್ನ ಪರಿಚಯ ಮಾಡಿಸ್ಕೊಟ್ಟಿದ್ದವ್ರೆ. ಬೆಂಗಳೂರಿನಲ್ಲಿ ಕಡಿಮೆ ಬೆಲೆಗೆ ಒಂದು ದೊಡ್ಡ ಜಾಗ ಸಿಗ್ತಾ ಇದೆ. ಅದಕ್ಕೆ ನಾನೊಂದಷ್ಟು ದುಡ್ಡು ಹಾಕಿದ್ರೆ ನೀವು ಸ್ವಲ್ಪ ಸಹಾಯ ಮಾಡಿದ್ರೆ ಇದನ್ನ ರೀಸೇಲ್ ಮಾಡಿದ್ರೆ ಒಂದು ಒಳ್ಳೆ ವ್ಯಾಲ್ಯೂ ಬರುತ್ತೆ, ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಈ ರೀತಿಯಾಗಿ ಹೇಳಿ ಮೋಸ ಮಾಡುವಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತದೆ. ಅದರಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಇದೇ ರೀತಿಯಾಗಿ JP ನಗರದಲ್ಲಿ ಒಂದು ದೊಡ್ಡ ಪ್ರಾಪರ್ಟಿ ಇದೆ, ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೂ 106 ಕೋಟಿ ದುಡ್ಡು ಸಿಗುತ್ತೆ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಅವರಿಂದ ವಸೂಲಿ ಮಾಡಿ ಕಡೆಗೆ ಹಣವನ್ನ ಕೊಡದೆ ಕೈ ಎತ್ತಿ ಈಗ ಆ ಮಹಿಳೆ ಮನನೊಂದು ಸಾಲವನ್ನ ಕೂಡ ಬೇರೆಯವ್ರ ಕಡೆಯಿಂದನೂ ಕೂಡ ಅವರಷ್ಟೇ ಅಲ್ಲ ಬೇರೆಯವ್ರ ಕಡೆಯಿಂದನೂ ಕೂಡ ಹಣವನ್ನ ಹಾಕಿಸಿ ಈಗ ಕೊನೆಗೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, ಆರೋಪಿಗಳನ್ನು ಹುಡುಕಲಾಗ್ತಾ ಇದೆ. ಈಗ ಯಾರು ಮೃತರಿದ್ರು ಅವರ ಸೊಸೆ ಪೂಜಾ ಅವ್ರು ನಮ್ಮ ಜೊತೆಗಿದ್ದಾರೆ. ಏನಿದ್ರು ಪ್ರಕರಣ ಅಂತ ಕೇಳೋಣ. ಮೇಡಮ್, ಏನಿದ್ರು ಪ್ರಕರಣ, ಎಲ್ಲಿಂದ ಆರಂಭ ಆಯಿತು, ಯಾರು ಮೋಸ ಮಾಡಿದ್ರು? ಸರ್, ಕುಮಾರಿ ಆಂಟಿ ಅಂತ ಒಬ್ರಿದ್ದಾರೆ, ನಮ್ಮ ಅತ್ತೆದು ಫ್ರೆಂಡ್. ಅವ್ರು ಹೇಳಿದ್ರು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೂ ಪ್ರಾಫಿಟ್ ಬರುತ್ತೆ ಅಂತ ಹೇಳಿದ್ರು. ನಮ್ಮ ಅತ್ತೆ ಫಸ್ಟ್ ಸಾಲ ಕೇಳಿದಾಗೆಲ್ಲ ಅವ್ರು ಕೊಡ್ತಿದ್ರಲ್ಲ, ಅದೇ ನಂಬಿಕೆ ಮೇಲೆ ಇರ್ಬೋದೇನೋ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆ ಸ್ವಲ್ಪ ಬರ್ದೇ ಇರುವಾಗ ಪುನಃ ಎಕ್ಸ್ಟ್ರಾ ಹಾಕ ಕೇಳ್ತಿದ್ದ ಅವನು. 10 ಲಕ್ಷ ಅಂದ್ರೆ ಟ್ಯಾಕ್ಸ್ ಕಟ್ಟಿ. ಯಾರು ಮೇಡಮ್, ಯಾರದು, ಏನ್ ಇದು ಸ್ಕೀಮ್ ಅಂತ ಸರ್? ದೀಪಕ್ ಅಂತ JP ನಗರಲ್ಲಿ ಹತ್ತತ್ರ 100 ಎಕರೆ ಜಾಗ ಇದೆ. ಅದನ್ನ ಯಾರೋ ಒಬ್ರು ಭಾಗ್ಯರೆಡ್ಡಿ ಅನ್ನೋರು ಚೀಪಾಗಿ ಮಾರ್ತಾ ಇದ್ದಾರೆ, 110 ಕೋಟಿಗೆ ಮಾರ್ತಾ ಇದ್ದಾರೆ. ನಂಗೆ ಇನ್ನು 10 ಕೋಟಿ ಡಿಫ್ರೆನ್ಸ್ ಇದೆ. 100 ಕೋಟಿ ನಾನು ಆಲ್ರೆಡಿ ಜೋಡಿಸ್ಬಿಟ್ಟಿದ್ದೀನಿ, ಇನ್ನು 10 ಕೋಟಿ ನಂಗೆ ಡಿಫ್ರೆನ್ಸ್ ಇದೆ. ಆ 10 ಕೋಟಿ ಕೊಟ್ರೆ ನಾನೇನ್ ಮಾಡ್ತೀನಿ, ನಿನ್ನ ಹೆಸರಿಗೆ ಮತ್ತೆ ಕುಮಾರಿ ಹೆಸರಿಗೆ, ನಮ್ಮ ಅತ್ತೆ ನಾಗರತ್ನಮ್ಮ ಅಂತ ಅವರು ಮತ್ತೆ ಕುಮಾರಿ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ತೀನಿ. ಮಾಡಿ ಅದನ್ನ ನಮ್ಮ ಅಂಕಲ್ ಒಬ್ರು ವಿಶ್ವನಾಥ್ ಅಂತಿದ್ದಾರೆ, ಫುಲ್ ರಿಚ್, ಅವ್ರ ಹತ್ರ ಬೇಜಾನ್ ಕೋಟಿ ಇದೆ, ಅವ್ರಿಗೆ 360 ಕೋಟಿಗೆ ಮಾರ್ತೀನಿ. ಸೊ ದುಡ್ಡೇನು ನನಗೆ ಲಾಭ ಬರುತ್ತಲ್ಲ ಅದ್ರಲ್ಲಿ ನಿಮಗೂ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಅಂದ್ರು. ಆ ಟೈಮಲ್ಲಿ ನಮ್ಮ ಅತ್ತೆ ಹತ್ರ ಫುಲ್ ಅಷ್ಟು ಅಮೌಂಟ್ ಇರಲಿಲ್ಲ. ಅವಾಗ ಅವ್ರು ಏನು ಮಾಡಿದ್ರು, ಆ ರಿಲೇಷನ್ ಹತ್ರ ಈ ಥರ ಇದೆ, ಲಾಭ ಬಂದರೆ ನಿಮಗೂ ಕೊಡ್ತೀವಿ, ಲಾಭ ಬಂದರೆ ನಿಮಗೂ ಕೊಡ್ತೀವಿ ಅಂತ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು. ಎಲ್ಲರೂ ನಮ್ಮ ಅತ್ತೆ ಹೆಂಗೆ ನಂಬಿದ್ರು ಎಲ್ಲರೂ ಹಂಗೆ ನಂಬಿದ್ರು ಸರ್. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಆಮೇಲೆ ಡೇಟ್ ಕೊಡೋಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ಎಲ್ಲರೂ ಹಾಕಾದ್ಮೇಲೆ ಈ ದುಡ್ಡು ಬರಲ್ಲ, ದುಡ್ಡು ಕಮ್ಮಿ ಆಯಿತು ಅಂತ ಯಾವಾಗ ಗೊತ್ತಾಯ್ತೋ ಅವ್ನು ಅವಾಗ ಓಕೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಡೇಟ್ ಕೊಡೋಕೆ ಹೋದ. ಎಲ್ಲರದು ಚಿನ್ನ ಇಟ್ಟಿದ್ದು, ಗಿರ್ವಿ ಇಟ್ಟಿದ್ದು, ಜಮೀನು ಇಟ್ಟಿದ್ದು ಎಲ್ಲನೂ ಟೈಮ್ ಮುಗಿಯೋಕ್ಕಾಯ್ತು. ಆವಾಗ ಅವನ ಹತ್ರ ಹೋಗಿ ಕೇಳಿದಾಗ ಸ್ವಲ್ಪ ಟೈಮ್ ಬೇಕು, ಇನ್ನೂ ಸ್ವಲ್ಪ ಟೈಮ್ ಬೇಕು. 1 ತಿಂಗಳು ಕಾಯ್ತಾರೆ ಸರ್, 2 ತಿಂಗಳು ಕಾಯ್ತಾರೆ. ಮತ್ತೆ ಅವ್ರ ಮನೆಗೆ ಹೋಗಿದ್ರು ನಮ್ಮತ್ತೆ, ನೀನು ಕೊಡತ್ತ ಮಾರ್ಗೊಂಡನಹಳ್ಳಿ ಅಂತ. ನಾನು ಅಲ್ಲೇ ಇರ್ತೀನಿ, ನಿಮ್ಮಲ್ಲೇ ಇರ್ತೀನಿ ಅಂದ್ಬಿಟ್ಟು ಕುಮಾರಿ ಆಂಟಿ ಮತ್ತೆ ಇವರು ಎಲ್ಲ ಅವ್ರ ಮನೆಗೆ ಹೋಗಿದ್ರು. ಅವಾಗ್ಲೂ ಅಷ್ಟೇ ಕೊಡ್ತೀನಿ ಅಂತ ಡೇಟ್ ಈ ತಿಂಗಳು ಇದ್ಬಿಡಿ ನಾನು ಕೊಡ್ತೀನಿ ಅಂತ ಅನ್ನೋದು. ಆ ತಿಂಗಳು ಲಾಸ್ಟ್ಗೆ ಬರುವಾಗ ಜಗಳ ಸ್ಟಾರ್ಟ್ ಮಾಡೋದು, ನೀವು ಸರಿ ಇಲ್ಲ, ನಿಮ್ಗೆ ಕೊಟ್ಬಿಟ್ಟಿದ್ದೀನಿ. ಜೊತೆಗೆ ನಮ್ಮ ಅತ್ತೆಗೆ ಓದಕ್ಕೆ ಬರೋಕ್ಕೆ ಏನು ಬರಲ್ಲ ಸರ್. ಇವಾಗ ಏನು ಮಾಡ್ತಾರೆ ಅಂತಂದರೆ ಬಾಂಡ್ ಪೇಪರ್ ತೊಗೊಂಬಂದ್ಬಿಡೋದು, ಸಿಗ್ನೇಚರ್ ಹಾಕ್ಸ್ಕೊಳ್ಳೋದು. ಆ ಸಿಗ್ನೇಚರ್ ಏನಿರುತ್ತೆ ಅಂತಂದರೆ ನಾನು ಆಲ್ರೆಡಿ ನಿಮ್ಗೆ ಅಮೌಂಟ್ ಕೊಟ್ಟಾಗಿದೆ ಅಂತ ಬರ್ಕೊಂಬಿಡೋದು ಲಾಸ್ಟ್ಗೆ. ಈ ಥರ ಫ್ರಾಡ್ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಸರ್. ಅದಾದಮೇಲೆ ಎಲ್ಲರೂ ಅವನ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಯಾರ್ಯಾರು ಮಾಡಿದ್ರು ಅವನ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ರು, ಒಂದ್ಸಲಕ್ಕಾದ್ರೂ ಮಾತಾಡಿದ್ದಾರೆ. ಅವನು ಎಲ್ಲರಿಗೂ ಚೆಕ್ಗಳು ಕೊಟ್ಟಿದ್ದಾನೆ. ಏನು 99 ಲಕ್ಷದ ಚೆಕ್, 66 ಲಕ್ಷದ ಚೆಕ್, 49 ಲಕ್ಷದ ಚೆಕ್, ಈ ಥರ ಚೆಕ್ಗಳ ಮೇಲೆ ಚೆಕ್ಗಳು ಅವ್ನು ಕೊಟ್ಟಿದ್ದಾನೆ. ಹತ್ತತ್ರ 100 ಚೆಕ್ಕೆ ಕೊಟ್ಟಿದ್ದಾನೆ. ಎಲ್ಲರೂ ಹೋಗಿ ಹಾಕ್ತಾರೆ, ದುಡ್ಡಿರಲ್ಲ ವಾಪಸ್. ಆದರೆ ಅವನ ಹತ್ರ ಹೋಗ್ಬಿಟ್ಟು ಯಾರು ಓಡಾಡಲ್ಲ. ನಮ್ಮನ್ನ ಪರಿಚಯ ಮಾಡಿಸಿದ್ ನೀವಲ್ವಾ, ನೀವು ಕೊಡಿ, ನಮ್ಮ ಅತ್ತೆಯವ್ರನ್ನ ನೀವು ಕೊಡಿ. ಈಗ ದುಡ್ಡು ಅವ್ನು ಕೊಡ್ತಾನೆ ಅಂತ ಕನ್ಫರ್ಮ್ ಇರೋ ತನಕ ಅವ್ನು ಬೇಕಿತ್ತು. ಈಗ ಅದಾದ್ಮೇಲೆ ಎಲ್ಲರೂ ಇವ್ರ ಮೇಲೆ ಉಲ್ಟಾ ಹೊಡೆದ್ರು. ಅದು ಇವರು ಒಬ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಪರವಾಗಿಲ್ಲ, ಫ್ಯಾಮಿಲಿ ಎಲ್ಲರನ್ನೂ ಸೇರಿಸ್ಕೊಂಡ್ಬಿಟ್ರು. ಅವಾಗಾದ್ರೂ ದುಡ್ಡು ಬರುತ್ತೇನೋ ಅನ್ನೋ ಥರ.
ನಮ್ಮ ಯಾರು ನಿಮ್ಮ ಅತ್ತೆಯವ್ರ ಕಡೆಯಿಂದ ಯಾರು ಇನ್ವೆಸ್ಟ್ ಮಾಡಿಸಿದ್ರಲ್ಲ ಅವರೆಲ್ಲ ನಿಮ್ಮ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ರು. ಹೌದೌದೌದು ದೀಪಕ್ ಮೇಲೆ ಕೊಡ್ಲೇ ಇಲ್ಲ, ಕರೆದ್ರು ಬರ್ಲಿಲ್ಲ. ಅದ್ರಲ್ಲಿ ಏನಂದ್ರೆ ಕುಮಾರಿ ಅಲ್ವಾ ಪರಿಚಯ ಮಾಡಿಸಿದ್ದು ನಮ್ಮ ಅತ್ತೆಗೆ. ಕರೆದಿದ್ದಾರೆ ನಮ್ಮ ಅತ್ತೆ ಸುಮಾರು ಸಲ, ಬನ್ನಿ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ. ನಮ್ಮ ಅತ್ತೆ ಒಂದ್ಸಲ ವಿಷನೂ ಕುಡ್ದಿದ್ರು 1 ವರ್ಷದ ಹಿಂದೆ. ಅದಾದ್ಮೇಲೆ ಬನ್ನಿ ಅಂತಂದ್ರೆ ಕುಮಾರಿ ಬರ್ಲೇ ಇಲ್ಲ, ಎಲ್ಲಿಗೆ ಹಾಸ್ಪಿಟ್ಲಿಗೂ ನೋಡಕ್ಕೂ ಬರ್ಲಿಲ್ಲ. 1 ವರ್ಷ ಅವ್ರ ಮನೇಲಿ ಇದ್ರು. ಅದಾದ್ಮೇಲೆ ಆಮೇಲೆ ಯಾರು ಇನ್ವೆಸ್ಟ್ ಮಾಡಿದ್ರೆ ಎಲ್ಲಾರನ್ನೂ ಅವ್ನು ಕರ್ದಿದ್ದಾನ ಒಂದಿನ. ಎಲ್ಲರಿಗೂ ಕ್ಯಾಶ್ ತುಂಬಾ ತರದ ಫೋಟೋ ತೆಗೆಯೋದು, ಇದ್ ನಿಮ್ಗೆ ಕ್ಯಾಶ್ ಡಬ್ಬ, ಇದ್ ನಿಮ್ಗೆ ಅಂತ ಅಂದ್ಬಿಟ್ಟು ಕಳ್ಸೋದು. ಎಲ್ಲರನ್ನೂ ಒಂದೇ ದಿನ ಕರ್ದ. ಹೋದ್ರೆ ಅವನಿಲ್ಲ ಅಲ್ಲಿ. ಇವ್ರಿವ್ರೇ ಜಗಳ ಆಡ್ಕೊಂಡು ವಾಪಸ್ ಬಂದ್ರು. ವಾಪಸ್ ಬಂದಾದ್ಮೇಲೆ ಅವ್ನು ಕೊಡಲ್ಲ ಅಂತ ಕನ್ಫರ್ಮ್ ಆಗಿತ್ತಲ್ಲ, ಸೊ ಎಲ್ಲರೂ ನಮ್ಮ ಅತ್ತೆ ಮೇಲೆ ಮುಗಿಬಿದ್ರು. ಅದ್ರಲ್ಲಿ ಒಬ್ಬೊಬ್ರು ಸುಳ್ಳು ಸೇರಿಸ್ಕೊಂಡು ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸ್ಕೊಂಡು FIR ಮಾಡಿಸಿದ್ರು. ಅದ್ರ ಜೊತೆಗೆ ಅವರು ಬಂದು ಮನೆಗೂ ಬಂದು ಹೊಡೆದಿದ್ದಾರೆ. ಕವಿತಾ ಸುಬ್ರಹ್ಮಣ್ಯನ್ ಅವರು ಮನೆಗೂ ಬಂದು ಹೊಡೆದು ದುಡ್ಡು ಕೊಟ್ಟಿದ್ರು ಸರ್ ಚಿನ್ನ. ಅಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಅವ್ರು ಮನೆ ಕಟ್ತಾ ಇದ್ರು. ಆ ಟೈಮಲ್ಲಿ ಒಂದು 15 to 20 lakh ಲಾಭ ಬೇಕು ಅಂತ ಅವ್ರು ಕೇಳಿದ್ರು. ಅದಕ್ಕೋಸ್ಕರ ಅವ್ರು 600 grams ಗೋಲ್ಡ್ ಕೊಟ್ಟಿದ್ರು. ಅದನ್ನು ಕುಮಾರಿ ಅನ್ನೋರು ಅವ್ರ ಹೆಸರಲ್ಲೇ ಇಟ್ಟಿದ್ದು ಸರ್ ಅದನ್ನ ಗೋಲ್ಡ್ನ. ಆಮೇಲೆ ಅವ್ರ ತಂಗಿನೂ ಸ್ವಲ್ಪ ಮಾರ್ಕೊಂಡಿದ್ದಾರೆ ಭಾಗ್ಯನವರು. ಆ ಗೋಲ್ಡ್ನ ಬೇರೆಯವ್ರ ಚಿನ್ನ ಅಂತ ಗೊತ್ತಿರೋ ಅವ್ರ ತಂಗಿ ಮಾರ್ಕೊಂಡು ಇದ್ದಾರೆ. ಬಟ್ FIR ಮಾಡಿದ ಯಾರ ಮೇಲೆ? ನಮ್ಮ ಅತ್ತೆ ಮೇಲೆ, ಅವ್ರ ಮಗನ ಮೇಲೆ, ಅವ್ರ ಗಂಡನ ಮೇಲೆ. ಸೊ ನಾನು ಇದ್ರೆ ತಾನೇ ಈ ಥರ ಎಲ್ಲ ಪ್ರಾಬ್ಲಮ್ಮು. ನನ್ನ ಗಂಡ ಏನು ತಪ್ಪು ಮಾಡಿಲ್ಲ, ನನ್ನ ಮಗ ಏನು ತಪ್ಪು ಮಾಡಿಲ್ಲ, ಇವ್ರ ಮೇಲೆ ಕಂಪ್ಲೇಂಟ್ ಆಗುತ್ತಲ್ಲ, ಬೇಡ ನಾನೇ ಹೋಗ್ಬಿಡೋಣ. ಜೊತೆಗೆ ಅವ್ರ ಮನೆಗೆ ಬಂದು ಹೊಡೆಯೋದು ಎಲ್ಲ ಮಾಡಿದ್ರು ಸರ್. ಸೊ ಅವ್ರು ಎಷ್ಟು ದಿನ ಅಂತ ನೋಡೋಕ್ಕಾಗಿಲ್ಲ. ನಿನ್ನೆ ಮಾಡ್ಕೊಂಡಿಲ್ಲ, ನಿನ್ನೆ ರಾತ್ರಿಯಿಂದ ಕಾಣಿಸ್ತಿಲ್ಲ. ಬೆಳಗ್ಗೆ ನೋಡುವಾಗ ಮನೆಯಿಂದ 1 ಕಿಲೋಮೀಟರ್ ದೂರ ಹೋಗಿ ಮರಕ್ಕೆ ನೇಣು ಹಾಕೊಂಡಿದ್ರು. ಈಗ ನಿಮ್ಮ ಅತ್ತೆಯವರು ನಿಮ್ಗೆ ಗೊತ್ತಿರೋ ಹಾಗೆ ಅಂದಾಜು ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಇನ್ನ ಬೇರೆಯವರೆಲ್ಲ ಸೇರಿ ಟೋಟಲ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು? ಸರ್ ನಮ್ಮ ಅತ್ತೆ ಅವ್ರ ಹತ್ರ 1 kg ಗೋಲ್ಡ್ ಇತ್ತು ಸರ್. ಅದೆಲ್ಲ ಇಟ್ಟು ಮಾಡಿದ್ರು. ಪ್ರಾಪರ್ಟೀಸ್ ಏನಿತ್ತು ಒಂದು ಬಿಟ್ಟಿರಲಿಲ್ಲ, ಎಲ್ಲಾನು GPA ಮಾಡ್ಕೊಟ್ಟಿದ್ದಾರೆ, ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ. ಈ ಥರ ನಮ್ಮ ಅತ್ತೆದೇ ಹತ್ತಿರ 3,70,00,000 ಹೋಗಿದೆ ಸರ್ ನಮ್ಮ ಅತ್ತೆದೆ. ಅದ್ರಲ್ಲಿ ಯಾವ್ದ್ರಲ್ಲೂ ಅವ್ರ ಮಗನ ಸೈನ್ ಇಲ್ಲ. ಯಾಕೆಂದ್ರೆ ಮಗಂಗೆಲ್ಲ ಹೇಳ್ದಿರನೇ ಮಾಡಿರೋದು ಅದು ವ್ಯವಹಾರ, ಸೈನ್ ಇರಲಿಲ್ಲ. ಕೇಳಿದ್ರೆ ಅವ್ರು ಸುಳ್ಳು ಹೇಳಿದ್ದಾರೆ, ಫಾರಿನ್ಗೆ ಹೋಗಿದ್ದೆ ನನ್ನ ಮಗ ಅದಕ್ಕೆ ಸೈನ್ ಹಾಕೊಡಲ್ಲ ಅಂತ. ಅವರು ಸುಳ್ಳು ಹೇಳ್ಬಿಟ್ಟೆ, ಯಾಕೆಂದ್ರೆ ವ್ಯವಹಾರ ಮುಗಿಸ್ಬೇಕಿತ್ತಲ್ಲ ಸರ್, ಪ್ರೆಷರ್ ಇತ್ತಲ್ಲ, ಅದಕ್ಕೆ ಅವ್ರು ಸುಳ್ಳು ಹೇಳ್ಬಿಟ್ಟೆ. ನಮ್ಮ ಅತ್ತೆಗೂ ಸಮೇತ ಯಾರ ಹತ್ರ ಇಟ್ಟಿದಾರಲ್ಲ ಅವ್ರು ಯಾರು ಗೊತ್ತಿರಲಿಲ್ಲ. ಕುಮಾರಿ ಆಂಟಿ ಅವ್ರ ಫ್ರೆಂಡ್ಸ್, ಅವ್ರ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರನೇ ಕುಮಾರಿ ಆಂಟಿನೂ ಹೋಗ್ಬಿಟ್ಟು ಇಡ್ಸಿರೋದು. ಈಗ ಇನ್ನ ಬೇರೆಯವ್ರದ್ದು ಮೇಡಮ್, ನಿಮ್ಮ ಅತ್ತೆಯವ್ರದ್ದು 3.25 ಕೋಟಿ, ಬೇರೆಯವ್ರದೆಲ್ಲ ಎಷ್ಟು ಅಮೌಂಟ್ ಆಗಿದೆ? ಎಲ್ಲರದ್ದು ಸೇರಿ ಬರೀ ಅಸ್ಲೇ ಸರ್ ಹತ್ತತ್ರ 14 ಕೋಟಿ ಹೋಗಿದೆ ಸರ್. 14 ಕೋಟಿ ಅಸ್ಲು ಹೋಗಿದೆ ಸರ್. ಅಸ್ಲು ಏನ್ ಕೊಟ್ಟಿದ್ರು ನಿಮ್ಮ ಅತ್ತೆಯವರೆಲ್ಲ ಕೂಡ? ಕ್ಯಾಶ್ ಅಲ್ಲೇ ಕೊಟ್ಟಿದ್ರಾ ಅಥವಾ ರೆಕಾರ್ಡ್ ಅಲ್ಲಿ ಏನಾದ್ರು ಕೊಟ್ಟಿದ್ರಾ? RTGS ಸರ್ ಅವ್ನು ಕೇಳ್ತಿರ್ತಾನಲ್ವಾ ಕ್ಯಾಶ್ ಬೇಕು ಅಂತ ಅಂದ್ಬಿಟ್ಟು, ನಂಗೆ ಇಷ್ಟು ಬೇಕು ಅಂತ ಅಂದ್ಬಿಟ್ಟು, ನೀನು ಇವಾಗ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ, ನಾನು ಹೋಗ್ಬಿಟ್ಟು ವಿಡ್ರಾ ಮಾಡೋದು ಯಾವಾಗ? ನಂಗೆ ಟೈಮ್ ಇರಲ್ಲ ಅವಾಗ, ನೀನು ನನ್ಗೆ ಕ್ಯಾಶೇ ಕೊಡು. ಅದೆಲ್ಲ ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಇದೆ ಸರ್ ನಮ್ಮ ಹತ್ರ. ಜೊತೆಗೆ ಇವತ್ತು ನನಗೆ ನಾಳೆ 70 ಲಕ್ಷ ಬೇಕು ಅಂತ ಕೇಳಿರ್ತಾನೆ. 1 ದಿನ 2 ದಿನ ಲೇಟ್ ಆಗುತ್ತೆ, ಅವಾಗ ಕೆಟ್ಟಾಗಿ ಬೈತಾನೆ, ನಿಂಗೆ ವ್ಯವಹಾರ ಮುಗಿಯೋದು ಬೇಡವಾ? ಹಂಗಾದ್ರೆ ಆಯ್ತು ಬಿಡು, ಎಲ್ಲ ಕ್ಲೋಸ್ ಮಾಡ್ತೀನಿ, ನೀನು ಇವಾಗ ಅಮೌಂಟ್ಗೆ 1 ವರ್ಷ ಕಾಯ್ಬೇಕು, ನೀನು ಅಲ್ಲಿ ತನಕ ನೀನು ಇನ್ವೆಸ್ಟ್ ಮಾಡಿದ್ರೆ ಬರಲ್ಲ ಅಂತ ಅಂತಾನೆ. 1 ವರ್ಷ ತನಕ ನಮ್ದು ಮುಗ್ದೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಓಕೆ ಇನ್ನೊಂದು 70 ಲಕ್ಷ ಅಲ್ವಾ, ಹೆಂಗಾರು ಮಾಡಿ ಜೋಡಿಸ್ಕೊಡೋಣ ಅಂದ್ಬಿಟ್ಟು ಜೋಡಿಸ್ಕೊಡೋದು, ಆ ಥರ ಮಾಡಿದ್ದಾರೆ ಸರ್. ಡೆತ್ ನೋಟ್ ಏನೋ ಬರ್ದಿಟ್ಟಿದ್ದಾರಾ ಸರ್? ಅವ್ರಿಗೆ ಬರೆಯೋಕ್ಕೆ ಓದೋಕ್ಕೆ ಬರಲ್ಲ ಸರ್. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ವಾಯ್ಸ್ ರೆಕಾರ್ಡ್ಸ್ ಎಲ್ಲ ಕಳಿಸಿದ್ದಾರೆ. ಅದೇ ಈಗ ಫೇಕ್ ಆಗಿ ಒಂದು FIR ಮಾಡಿದ್ರಲ್ಲ ಅದು ಕೊಟ್ಟಿದ್ದಾರೆ. ಮತ್ತು ಕುಮಾರಿ, ಶ್ರೀಧರ್, ದೀಪಕ್ನ ಪರಿಚಯ ಮಾಡಿಸ್ಕೊಟ್ಟಿದ್ದವ್ರೆ. ಸೊ ಅವ್ರಿಗೆ ಫಸ್ಟು ಸಾಲ ಕೊಟ್ಟಿದ್ದೆ, ಇದರಿಂದ ನನ್ನ ಜೀವನನೇ ಹಾಳಾಗೋಯ್ತು, ನಾನು ನನ್ನ ಗಂಡ ಇದರಿಂದನೇ ಸಾಯ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಮಾವನು ಸರ್ ಡೆತ್ ನೋಟ್ ಬರೆಯೋಕ್ಕೆ ಬರುತ್ತೆ ಅವರಿಗೆ. ಡೆತ್ ನೋಟ್ ಬರೆದಿದ್ದಾರೆ ಅವರು, ಬರ್ದು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್, ಇನ್ನೂ ಸಿಕ್ಕಿಲ್ಲ. ಬೆಳಿಗ್ಗೆಯಿಂದ ಸರ್. ಹೌದು ಸರ್, ಡೆತ್ ನೋಟ್ ಬರ್ದು ಹೋಗಿದ್ದಾರೆ, ಸಿಕ್ಕಿಲ್ಲ. ಬಟ್ ನಮ್ಮ ಅತ್ತೆ ಎಲ್ಲಿ ಹ್ಯಾಂಗ್ ಮಾಡ್ಕೊತಿದ್ರು ಅದ್ರ ಪಕ್ಕನೇ ಅವರು ಟ್ರೈ ಮಾಡಿದ್ದಾರೆ. ಇನ್ನೊಂದು ಪ್ಲೇಸ್ಗೆ ಹೋಗಿ ಟ್ರೈ ಮಾಡಿದ್ದಾರೆ, ಪ್ರೂಫ್ ಎಲ್ಲ ಇದೆ, ಅಲ್ಲಿ ಸೀರೆ ಎಲ್ಲ ಹಾಕಿದ್ದಾರೆ. ಬಟ್ ಅವ್ರು ಅಲ್ಲಿನೂ ಹ್ಯಾಂಗ್ ಮಾಡ್ಕೊಂಡಿಲ್ಲ. ಆದರೆ ಅವ್ರು ಇನ್ನೂ ಸಿಕ್ಕಿಲ್ಲ ನಮಗೆ ಸರ್. ಈಗ ಕಂಪ್ಲೇಂಟ್ ಆಗಿದೆ, FIR ಆಗಿದೆ? ಹಾಂ ಸರ್, FIR ಆಗಿದೆ ಸರ್. ಇವಾಗ ಹುಡುಕ್ತಾ ಇದ್ದಾರೆ ಸರ್. ಇವರೊಬ್ರು ಎಷ್ಟಲ್ಲ, ಇನ್ನೊಬ್ರು ಕೂಡ. ಮೇಡಮ್, ತಾವು ಎಷ್ಟು ಕೊಟ್ಟಿದ್ರಿ? ನೀವು ಯಾರ ಕಡೆಯಿಂದ ಇನ್ವೆಸ್ಟ್ ಮಾಡಿದ್ರಿ? ಸರ್ ನಮಗೆ ನಾಗರತ್ನಮ್ಮನವ್ರು ಯಾರಂತೂ ಗೊತ್ತಿಲ್ಲ. ನಮಗೆ ಭಾಗ್ಯ ಕಾಡೇರಪ್ನಲ್ಲಿ ಭಾಗ್ಯಮ್ಮ ಅಂತ ಅವ್ರು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂತ ಹೇಳಿಲ್ಲ. ನಮಗೆ ಈ ಥರ ಪ್ರಾಪರ್ಟಿ ಇದೆ, ನೀವು ತಗೊಂಡು ದುಡ್ಡು ಕೊಡು ಅಂತ ಹೇಳಿದ್ರು. ನಾನು ಭಾಗ್ಯ ಅವ್ರಿಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ದೆ. ಅಮ್ಮಯ್ಯಮ್ಮನವ್ರದ್ದು ಪ್ರಾಪರ್ಟಿ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅವರು ವಿನೋದ್ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರ ಮಗನಿಗೆ. ಆಗ ನಿಮ್ಮ ದುಡ್ಡು ಕೊಡ್ತೀನಿ, ನನಗೆ ರಿಜಿಸ್ಟರ್ ಮಾಡಿಕೊಡಿ ಅಂದರು. ಸರಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಭಾಗ್ಯ ಎದ್ಕೊಂಡು ನಾನು ಅಮೌಂಟ್ ರಿಸೀವ್ ಮಾಡ್ಕೊತೀನಿ, ನೀನು ರಿಜಿಸ್ಟರ್ ಮಾಡು ಅಂದರು. ಸರ್ ಅವಳು ಅಮೌಂಟ್ ರಿಸೀವ್ ಮಾಡ್ಕೊಂಡ್ಲು. ನಾನು ಇಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣ ಅವಳು 2 ಕೋಟಿ ಎತ್ಕೊಂಡು ಓಡೋಗ್ಬಿಟ್ಲು. ನಂದೇ DDನ ನಾನೇ ಪುಷ್ಪ ಅಂತ ಸೈನ್ ಮಾಡಿ ಯಾರು ಸೇಟು ಹತ್ರ ತಗೊಂಡಿದ್ದಲ್ಲ, ಅವಳು ಇವಾಗೂ ಕೊಡ್ತಾ ಇಲ್ಲ. 3 ಲಕ್ಷ ಅವಳು ತಗೊಂಡಿದ್ದಲ್ಲ. ಅಮ್ಮಯ್ಯಮ್ಮ ನಾಗರತ್ನಮ್ಮ ಅನ್ನೋರು ನನಗೆ ಯಾರಂತ ಗೊತ್ತಿಲ್ಲ. ಕುಮಾರಿ ಮತ್ತು ಭಾಗ್ಯ ಅನ್ನೋರು.
3 ಕೋಟಿ ಕೊಡು. ಅದು ಗೊತ್ತಿಲ್ಲ ಸರ್ ನಮ್ಗೆ. ಭಾಗ್ಯ ಅವ್ರ ಹತ್ರ ಇದೆ ಅದು, ದೀಪಕ್ ಕೊಟ್ಟಿಲ್ಲ. ಇವ್ರು ಯೂಸ್ ಮಾಡ್ಕೊಂಡವ್ರೆ, ಭಾಗ್ಯ ಅಮ್ಮ ಅನ್ನೋರು ಮತ್ತೆ ಕುಮಾರಿ ಅನ್ನೋರು. ಈಗ ಇದರ ಭಾಗ್ಯ ಮತ್ತೆ ಕುಮಾರಿ ಅವರು ಆಮೇಲೆ ಭಾಗ್ಯಮ್ಮ ಅನ್ನೋರು ಏನ್ ಮಾಡಿದಾರೆ ಅಂದ್ರೆ, ಯಾವ್ದೇ ಗಂಡಸು ಪರಿಚಯ ಮಾಡ್ಕೊಟ್ರು ಅದು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಅವಳು ಅಕ್ರಮ ಸಂಬಂಧ ಇಟ್ಕೊಂಡು, ನನ್ನ ಗಂಡನ್ನೇ ಅಕ್ರಮ ಸಂಬಂಧ ಇಟ್ಕೊಂಡು ನಾನು ಚೀಟ್ ಮಾಡಿದ್ದು. ಇವಾಗ ಅವಳಿಂದ ನಾನು ನನ್ನ ಗಂಡನು ದೂರನೂ ಆಗಿದ್ದೀವಿ. ಅದಕ್ಕೆ ಎಲ್ಲ ಪ್ರೂಫು ಇದೆ. ಅವಳಿಗೂ ನನ್ನ ಗಂಡನಿಗೆ ಏನು ಅಕ್ರಮ ಸಂಬಂಧ ಇದೆ ಎಲ್ಲ ಗೊತ್ತಿದೆ. ಬಟ್ ಇವತ್ತಿಗೂ ಕೊಟ್ಟಿಲ್ಲ, ಕೇಸ್ ಹಾಕಿದ್ದೀವಿ ಅಷ್ಟೇ. ಕುಮಾರಿ ಅವ್ರು ಏನಂತಾರೆ? ನಾವ್ ಯಾರ್ದು ದುಡ್ಡು ತಿನ್ನಲ್ಲ, ಕೊಡ್ತೀನಿ ಅಷ್ಟೇ. ಇದಾರೆ. ಇಲ್ಲ, ಬಂದಿಲ್ಲ. ಈಗ ಕಂಪ್ಲೇಂಟ್ ಅವ್ರ ಮೇಲೂ ಆಗಿದೆ ಮೇಡಮ್? ಹಾ ಸರ್, ಕಂಪ್ಲೇಂಟ್ ಆದಾಗ ಎಫ್ಐಆರ್ ಅಲ್ಲಿ ಯಾರ್ಯಾರ ಹೆಸರಿದೆ? FIR ಅಲ್ಲಿ ದೀಪಕ್ ಇದ್ದಾನೆ, ಕುಮಾರಿ, ಶ್ರೀಧರ್, ಭಾಗ್ಯ, ಮತ್ತೆ ಮೊನ್ನೆ ಜಗಳ ಆಯ್ತು ಸುಬ್ರಹ್ಮಣ್ಯ ಮತ್ತೆ ಕವಿತಾ ಅಂತ. ಇಷ್ಟು ಜನದ ಮೇಲೆ FIR ಆಗಿದೆ. ಯಾಕೆಂದ್ರೆ ಅವ್ರು ಲಾಸ್ಟ್ ಅಲ್ಲಿ ರೆಕಾರ್ಡಿಂಗ್ ಕಳ್ಸಿರೋದು ಇಷ್ಟು ಜನದ ಮೇಲೆನೆ ಕಂಪ್ಲೇಂಟ್ ಮಾಡಿ ಅಂತ. ನಾವು ಅದಕ್ಕೆ ಅಷ್ಟು ಜನದ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ. ಮೇಡಮ್, ಏನ್ ಕೇಳಕ್ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮದ ಮೂಲಕ, ಪೊಲೀಸರ ಹತ್ರ ಆಗ್ಲಿ ಅಥವಾ ನೆಕ್ಸ್ಟ್ ಈ ತರ ಇನ್ವೆಸ್ಟ್ಮೆಂಟ್ ಮಾಡಿ, ಅದರಲ್ಲೂ ಹೆಂಗಸ್ರನ್ನೇ ಟಾರ್ಗೆಟ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ ಅಂತ ಹೇಳಿ ಹಣದ ಆಸೆ ತೋರಿಸಿ, ಬಡ್ಡಿ ಆಸೆ ತೋರಿಸಿ ಈ ತರ ಮಾಡೋರ್ಗೆ, ಇನ್ವೆಸ್ಟ್ ಮಾಡೋ ಅಂಥವ್ರಿಗೆ, ಮಾಡಿಸ್ಕೊಳೋಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಸರ್ ಏನಿಲ್ಲ, ಅವ್ರ ಮನೇಲಿ ಮಕ್ಕಳು ಗಂಡಂಗೆಲ್ಲ ಹೇಳಿದ್ರೆ ಅವ್ರ ಜೀವನ ಉಳಿಯುತ್ತೆ, ಮನೇಲೂ ನೆಮ್ಮದಿ ಆಗಿರ್ಬೋದು ಸರ್. ಇವಾಗ ಮಗಂಗೆ ಹೇಳ್ದಿರ ಮಾಡಿದಕ್ಕೆ ಈಗ ಮಗಂಗೆ ಅಮ್ಮ ಇಲ್ಲ, ಅಪ್ಪ ಎಲ್ಲೋ ಹೋಗಿದಾರೆ, ಅಪ್ಪ ಬದುಕಿದ್ರೆ ಇಲ್ಲ ಗೊತ್ತಿಲ್ಲ, ಇನ್ನು ಯಾರು ಇಲ್ಲಲ್ಲ ಸರ್, ಯಾರು ಇಲ್ದಂಗೆ ಆಗೋದಲ್ಲ ಸರ್. ಈಗ ಮದ್ವೆ ಆಗಿಲ್ಲ ಅಂದ್ರೆ ನಾನು ಇರ್ತಿರ್ಲಿಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು? ಬರೀ ಒಂದ್ ಸುಳ್ಳು, ಮನೇಲಿ ಮಗನ ಜೊತೆ ಗಂಡನ ಜೊತೆ ಹೇಳಿದ್ ಒಂದ್ ಸುಳ್ಳು ಅವ್ರ ಜೀವನೇ ಕೊಲ್ಲೋ ತರ ಆಯ್ತು. ಹೋಗ್ಲಿ, ಅವ್ರ ಜೀವ ಮಾತ್ರ ಹೋಗಿಲ್ಲ, ಆ ಸುಳ್ಳು FIR ಇಂದ ಅವ್ರ ಗಂಡನ ಜೀವನೂ ಹೋಗೋ ತರ ಆಯ್ತು. ಮಗ ಏನೋ ಸ್ಟ್ರಾಂಗ್ ಆಗಿರೋದಕ್ಕೆ ಮಗ ಉಳಿದಿದ್ದಾನೆ ಸರ್, ಇಲ್ಲಾಂದ್ರೆ ಮನೆ ಮಟ್ಟ ಎಲ್ಲ ಯಾರು ಇರ್ತಿದ್ದಿಲ್ಲ ಸರ್, ಎಲ್ಲರೂ ಅನಾಥ ಆಗ್ತಿರಲ್ವ ಸರ್. ಜೊತೆಗೆ ಇನ್ನೊಂದು, ಯಾರು ಗೊತ್ತೇ ಇಲ್ಲ. ಇವಾಗ ₹1 ಕೊಡಕ್ಕೆ ಹಿಂದೆ ಮುಂದೆ ನೋಡೋ ಲೋಕದಲ್ಲಿ ಬೇರೆ ನೆಂಟರುಗಳಿಗೂ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸರ್ ಕಷ್ಟಕ್ಕೆ ಅಂತಂದ್ರೆ. ಯಾರು ಲಾಭ ಬಂದ್ರೆ ಯಾರು ಸರ್ ಕೊಡ್ತಾರೆ? ಲಾಭ ಯಾರು ಕೊಡಲ್ಲ. ಯಾರು ಆ ಥರ ಮೋಸ ಹೋಗ್ಬೇಡಿ, ನಾನು ಕೇಳ್ಕೊಳ್ಳೋದಿಷ್ಟೇ. ಅದರಲ್ಲೂ ದೀಪಕ್ ಫೋಟೋ ನಾನು ಹಾಕ್ತೀನಿ. ಕರ್ನಾಟಕದಲ್ಲಿ ಈ ಸುಮಾರು 2012ರಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಅದಕ್ಕೂ ನಾನು ಪ್ರೂಫ್ಗಳು ಹಾಕ್ತೀನಿ. ಯಾರು ಅವನ್ನ ನಂಬಿ ಅಂತ ಯಾರು ಕೊಡಬೇಡಿ. ನಾನು ನೆಕ್ಸ್ಟ್